ಜಿಲ್ಲಾ ನ್ಯಾಯಾಲಯದಲ್ಲಿ ಸತತ 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ನ್ಯಾಯಾಧೀಶರುಗಳಾದ ಶಾಂತಣ್ಣ ಮುತ್ತಪ್ಪ ಆಳ್ವ, ಆರ್.ಪಿ. ನಂದೀಶ್, ಎ.ಎಸ್. ಸೋಮು, ಎ. ಕಾಜಲ್ ಹಾಗೂ ಬಿ. ಪುಷ್ಪಾಂಜಲಿ ಅವರಿಗೆ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ವಕೀಲರ ಸಂಘದ ಅಧ್ಯಕ್ಷ ಡಿ.ಬಿ. ಸುಜೇಂದ್ರ ಅವರು ಮಾತನಾಡಿ, ವರ್ಗಾವಣೆಯಾಗುತ್ತಿರುವ ಎಲ್ಲ ನ್ಯಾಯಾಧೀಶರುಗಳು ಅನೇಕ ವರ್ಷಗಳಿಂದ ಪರಿಪೂರ್ಣ ನ್ಯಾಯಾಧೀಶರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಪ್ರತಿ ಪ್ರಕರಣಗಳಲ್ಲಿ ಅಂಜಿಕೆ ಇಲ್ಲದೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ನ್ಯಾಯ ಒದಗಿಸಿದ್ದಾರೆ. ಅಲ್ಲದೆ ಕೆಲವು ಪ್ರಕರಣಗಳಲ್ಲಿ ಎಂತಹ ಒತ್ತಡಗಳಿಗೂ ಮಣಿಯದೆ ನೊಂದವರ ಪಾಲಿಗೆ ಆಶಾದಾಯಕವಾಗಿ ಕರ್ತವ್ಯ ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದರು. ತಮಗೆ ಬಂದಿದೆ, ಅದನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಿ ಅನ್ನುವಂಥದ್ದು ನಂಬಿಕೆ, ಭರವಸೆ ನಮ್ಮಲ್ಲಿದೆ. ಹಾಗೆ ಇಲ್ಲಿಂದ ಪ್ರಮೋಷನ್ ತಗೊಂಡು ಬಡ್ತಿಯನ್ನು ಹೊಂದಿ ವರ್ಗಾವಣೆ ಹೊಂದಿದ್ದಾರೆ ನಂದೀಶ್ ಸಾಹೇಬ್ರವರು. ಎಲ್ಲ ವಕೀಲರ ಮನಸ್ಸನ್ನ ಗೆದ್ದಿದ್ದಾರೆ. ಬಹಳಷ್ಟು ನ್ಯಾಯಾಧೀಶರುಗಳು ಯಾವುದೋ ಒಂದು ಪಕ್ಷದಲ್ಲಿ ಹಾಜರಾದವರು ಮನಸ್ಸು ಗೆಲ್ಲಬಹುದು. ಯಾವುದೇ ಪಕ್ಷಪಾತ ಇಲ್ಲದೆ ಇಡೀ ಸಂಘದ ಎಲ್ಲ ಸದಸ್ಯರ ಮನಸ್ಸಿಗೆ ಅಂತಕ್ಕಂಥದ್ದು ಕೆಲಸವನ್ನ, ಕಾರ್ಯವನ್ನ ಈ ನ್ಯಾಯಾಧೀಶರುಗಳು ಮಾಡಿದ್ದಾರೆ. ಹಾಗೆ ನಂದೀಶ್ ಅವರು ಸಹ ಮಾಡಿದ್ದಾರೆ. ಸಂಘದ ಕೆಲಸವನ್ನ ಬಹಳಷ್ಟು ಸಂದರ್ಭದಲ್ಲಿ ಏನು ಕೋರಿಕೆ ಸಲ್ಲಿಸಲಾಗಿತ್ತೋ ಅದೆಲ್ಲದನ್ನು ಸಹ ಮಾಡಿಕೊಟ್ಟಿದ್ದಾರೆ. ವರ್ಗಾವಣೆ ಆಗಿ ತಾವು ಕಳಿಸ್ಕೊಡ್ತಕ್ಕಂಥದ್ದು ಏನಿದೆ ನಮ್ಗೆ ಯಾರು ಬೇಸರ ಆದರೂ ಹಾಗೆ ಬಡ್ತಿ ಹೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಸಂತೋಷ ಇದೆ. ತಮಗೂ ಕೂಡ ಒಳ್ಳೆಯದಾಗಲಿ ಬೆಂಗಳೂರಿನಲ್ಲಿ. ಹಾಗೆ ಸೋಮು ಸಾಹೇಬ್ರವರು, ಅವರು ಹೆಚ್ಚಿನ ವಕೀಲರ ಜೊತೆ ಸಂಪರ್ಕ ಇಲ್ಲ. ಅವರು ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಸದಸ್ಯ ಕಾರ್ಯದರ್ಶಿ ಅವರಾಗಿದ್ದರಿಂದ ಅವರ ಕಾರ್ಯ ನ್ಯಾಯಾಂಗ ಸಭಾಂಗಣದಿಂದ ಹೊರತಾದದ್ದು.